ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಹದೇವ್ ಮಾನೆ. ಬೆಳಗಾವಿ ಕರ್ನಾಟಕದಲ್ಲಿ ಇದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಏನಂತಂದರೆ ಸದ್ಯ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಗೊತ್ತುವಳಿ ಸ್ವೀಕಾರ ಮಾಡೋಕೆ ಮೀನಾಮೇಷ ಎನಿಸ್ತಾ ಇರುವಂಥದ್ದು. ಹೌದು, ಸದ್ಯ ಈಗ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ದೊಡ್ಡ ಮಟ್ಟದ ಹೈ ಡ್ರಾಮಾವೇ ಶುರುವಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಳೆದ 6 ತಿಂಗಳಿಂದ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಟರಾವ್ ಪಾಸ್ ಮಾಡಿ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ, ಅದರ ಜೊತೆಗೆ ಕಿತ್ತೂರು ಕರ್ನಾಟಕ, ಅದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಎಲ್ಲವೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಿತ್ತೂರು ಕರ್ನಾಟಕದ ಸಂಸ್ಥಾಪಕ ಮಹಾದೇವ್ ತಳವಾರ್ ನೇತೃತ್ವದಲ್ಲಿ ಹಲವಾರು ಬಾರಿ ಹೋರಾಟಗಳಾಗಿದ್ದಾವೆ. ಅದರ ಜೊತೆಗೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸಗಳಾಗಿದ್ದಾವೆ. ಇಷ್ಟೇ ಅಲ್ಲದೆ ಸಚಿವರು, ನಗರಾಭಿವೃದ್ಧಿ ಸಚಿವರನ್ನ ಭೇಟಿಯಾಗಿ ಅವರಿಗೂ ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅದನ್ನು ಟರಾವ್ ಪಾಸ್ ಮಾಡಿ ಅನ್ನುವಂತಹ ಮನವಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಇಷ್ಟಾದರೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇಂಥದ್ದೊಂದು ಟರಾವ್ ಪಾಸ್ ಆಗ್ತಾ ಇಲ್ಲ. ಸೊ ಇದನ್ನೆಲ್ಲವನ್ನು ನೋಡಿದಂತಹ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಇದೀಗ ಬೆಳಗಾವಿ ಕರ್ನಾಟಕದಲ್ಲಿ ಇದೆಯಾ ಅಥವಾ ಬೇರೆ ಎಲ್ಲಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ ಕೇಳುವಂಥ ಸ್ಥಿತಿಗತಿ ಉದ್ಭವ ಆಗಿರುವಂಥದ್ದು. ಸೊ ಇಂಥದ್ದೊಂದು ಪ್ರಸಂಗಕ್ಕೆ ಕಾರಣವಾಗಿರುವಂಥದ್ದು ಬೆಳಗಾವಿ ಮಹಾನಗರ ಪಾಲಿಕೆಯ ಸದಸ್ಯರ ಮೊಂಡುವಾದ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇದೇ ಮೊದಲೇ ಬಾರಿಗೆ ಕನ್ನಡಿಗರು ಮೇಯರ್ ಆಗಿರುವಂಥದ್ದು ಮತ್ತು ಪೂರ್ಣ ಪ್ರಮಾಣದಲ್ಲಿ ಕನ್ನಡಿಗರ ಮಹಾನಗರ ಪಾಲಿಕೆಯನ್ನು ಆಳ್ವಿಕೆ ಮಾಡ್ತಾ ಇರುವಂಥದ್ದು. ಸೊ ಹಲವಾರು ವರ್ಷಗಳಿಂದಲೂ ಕೂಡ ಈ ಒಂದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಟರಾವ್ ಪಾಸ್ ಮಾಡಿ ಅನ್ನುವಂಥ ಒತ್ತಾಯ ಕೂಡ ಇದ್ದರೂ ಈ ಬಾರಿ ಇದಕ್ಕೆ ಪುಷ್ಟಿಯಾಗುವಂತೆ ಕನ್ನಡಿಗರೇ ಬೆಳಗಾವಿಯ ಮಹಾನಗರ ಪಾಲಿಕೆ ಚುಕ್ಕಾಣಿಯಲ್ಲಿರುವಂಥದ್ದು. ಹೀಗಾಗಿ ಒಂದು ಹಂತದಲ್ಲಿ ಒಂದು ಆಶಾಕಿರಣ ಈ ಒಂದು ಬೆಳಗಾವಿ ಜನರಲ್ಲಿ ಮೂಡಿತ್ತು. ಸೊ ಇಂಥದ್ದೊಂದು ಟರಾವ್ ಪಾಸ್ ಆಗುತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿದ್ದಂತಹವರಿಗೆ ಸದ್ಯ ಈಗ ಬೆಳಗಾವಿಯ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು, ಅದರಲ್ಲೂ ಕಾಂಗ್ರೆಸ್ ಸದಸ್ಯರನ್ನ ಹೊರತುಪಡಿಸಿ ಇನ್ನುಳಿದಂತೆ ಎಲ್ಲ ಸದಸ್ಯರು ಯಾಕೋ ಇದರಲ್ಲಿ ಅಷ್ಟೊಂದು ಮುತುವರ್ಜಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಇವತ್ತು ಕೂಡ ಅಂಥದ್ದೊಂದು ಪ್ರಸಂಗ ನಡೆದು ಹೋಯಿತು. ಸದ್ಯ ಇವತ್ತು ಬೆಳಗಾವಿಯ ಮಹಾನಗರ ಪಾಲಿಕೆ ಏನು ಸಭೆಯನ್ನು ನಡೆಸಲಾಗಿತ್ತು. ಈ ಒಂದು ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ನೀವು ಇವತ್ತು ಗೊತ್ತುವಳಿ ಸ್ವೀಕಾರ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ನಾಮನಿರ್ದೇಶಿತರಾದಂತಹ ಸದಸ್ಯರು, ಅದರ ಜೊತೆಗೆ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರು ಒತ್ತಾಯವನ್ನು ಮಾಡ್ತಾರೆ. ಸೊ ಇದಕ್ಕೆ ಏನು ಮೇಯರ್ ಪ್ರೀತಿ ಕಾಮಕರ್ ಕೂಡ ಸರ್ಕಾರದತ್ತ ಬೊಟ್ಟು ಮಾಡಿ ಈ ಒಂದು ತಕ್ಷಣಕ್ಕೆ ಜಾರಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಕಳೆದ 3 ತಿಂಗಳ ಹಿಂದಷ್ಟೇ ಇಂಥದ್ದೊಂದು ಟರಾವ್ ಪಾಸ್ ಮಾಡೋಕ್ಕೆ ಬರುತ್ತಾ ಇಲ್ಲ ಅನ್ನುವಂಥದ್ದನ್ನು ಏನು ನಗರಾಭಿವೃದ್ಧಿ ಇಲಾಖೆಗೆ, ಸರ್ಕಾರಕ್ಕೆ ಒಂದು ಪತ್ರವನ್ನು ಮೇಯರ್ ಅವರು ಬರೆದಿದ್ದಾರೆ. ಸೊ ಇದಕ್ಕೆ ಇನ್ನೂ ಕೂಡ ಸರ್ಕಾರದಿಂದ ಉತ್ತರ ಬಂದಿಲ್ಲ. ಹೀಗಾಗಿ ಸರ್ಕಾರದ ಉತ್ತರ ಬರೋವರೆಗೂ ಕೂಡ ನಾವೆಲ್ಲರೂ ಕಾದು ನೋಡೋಣ. ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆ ಕೊಡುವುದ್ರ ಮೂಲಕ ಸದ್ಯ ಇವತ್ತಿನ ಈ ಒಂದು ಗೊತ್ತುವಳಿಯನ್ನು ಸ್ವೀಕಾರ ಮಾಡಬೇಕಿತ್ತು, ಅದನ್ನು ಮುಂದೂಡುವಂಥ ಕೆಲಸವನ್ನು ಮಾಡಿದರು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಕೂಡ ಇವತ್ತು ಏನೇ ಸರ್ಕಾರದಿಂದ ನಿರ್ಧಾರ ಬಂದರೂ ಮತ್ತು ಸುಪ್ರೀಂ ಕೋರ್ಟ್ನಿಂದ ಏನೇ ನಿರ್ಧಾರ ಬಂದರೂ ನಾವು ಅದಕ್ಕೆ ಬದ್ಧ ಆಗ್ತೇವೆ, ಆದರೆ ಈ ಒಂದು ಏನು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಮತ್ತು ಟರಾವ್ ಪಾಸ್ ಮಾಡಲೇಬೇಕನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡ್ತಾರೆ. ಆದರೆ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಹೈಡ್ರಾಮಾಕ್ಕೆ ಕೂಡ ಸಾಕ್ಷಿ ಆಗುತ್ತೆ. ಇಷ್ಟಾದರೂ ಕೂಡ ಇವತ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಗೊತ್ತುವಳಿ ಸ್ವೀಕಾರ ಆಗುವುದಿಲ್ಲ, ಟರಾವ್ ಕೂಡ ಪಾಸ್ ಆಗುವುದಿಲ್ಲ. ಇದು ಕನ್ನಡ ಪರ ಹೋರಾಟಗಾರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಹೀಗಾಗಿ ಬೆಳಗಾವಿಯ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋಕ್ಕೆ ಬಂದಂತಹ ಕಿತ್ತೂರು ಕರ್ನಾಟಕ ಏನು ಮಹಾದೇವ್ ತಳವಾರ್ ನೇತೃತ್ವದ ಕಾರ್ಯಕರ್ತರನ್ನ ಪೊಲೀಸರು ಗೇಟ್ ಮುಂಭಾಗದಲ್ಲೇ ತಡೆ ಹಿಡಿತಾರೆ. ಸೊ ಅವರನ್ನು ಕೂಡ ವಶಕ್ಕೆ ಪಡೆದು ಬೇರೆ ಕಡೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಆಗಿರುವಂಥದ್ದು. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತಮಗೆ ತಿಳಿಸ್ಬೇಕೇನಂತಂದರೆ 2005ರಲ್ಲಿ ಸೊ ಇಲ್ಲಿ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ MES ಆಡಳಿತ ಇರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಗೊತ್ತುವಳಿ ಕೂಡ ಸ್ವೀಕಾರ ಆಗಿತ್ತು ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ MES ತೆಗೆದುಕೊಂಡಂಥ ನಿರ್ಧಾರಕ್ಕೆ ಸರ್ಕಾರದವರು ಕೂಡಲೇ ಸೂಪರ್ ಸೀಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಸೊ ಇವತ್ತು ಅಂಥದ್ದು ಒಂದು ಗೊತ್ತುವಳಿಯನ್ನು ನೀವು ಸ್ವೀಕಾರ ಮಾಡಬೇಕು. ಯಾಕಂತಂದರೆ ಕರ್ನಾಟಕದಲ್ಲಿ ನಾವಿದ್ದೇವೆ, 2ನೇ ರಾಜಧಾನಿ ಬೆಳಗಾವಿ ಇದೆ. ಸೊ ಕನ್ನಡದ ನೆಲದಲ್ಲಿ ಇದ್ದುಕೊಂಡು ಇಂಥದ್ದೊಂದು ಗೊತ್ತುವಳಿಯನ್ನು ನೀವು ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳು ಕನ್ನಡ ಪರ ಹೋರಾಟಗಾರರಾಗಿರುವಂಥದ್ದು. ಒಟ್ಟಿನಲ್ಲಿ ಸದ್ಯ ಎಲ್ಲರೂ ಕೂಡ ಒಂದು ಹಂತದಲ್ಲಿ ವೋಟ್ ಪಾಲಿಟಿಕ್ಸ್ ಮಾಡುವಂಥದ್ದನ್ನು ಇಲ್ಲಿ ಮಾಡ್ತಾ ಇದ್ದಾರಾ ಅಥವಾ ಇನ್ಯಾವುದೇ ಆದರೂ ಮರ್ಮ ಇದ್ರ ಒಳಗಡೆ ಅಡಗಿದೆಯಾ ಅನ್ನುವಂತಹ
ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಸೊ ಇನ್ನಾದರೂ ಈ ಬಗ್ಗೆ ಕಾನೂನಿನ ರೀತಿಯಲ್ಲಿ ಏನು ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋದರ ಜೊತೆಗೆ ಸರ್ಕಾರ ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನಿಸುವುದರ ಜೊತೆಗೆ ಇದನ್ನು ಗೊತ್ತುವಳಿ ಸ್ವೀಕಾರ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾರ್ಗದರ್ಶನವನ್ನು ನೀಡಿದರೆ ಮಾತ್ರ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆ ಮತ್ತು ಸಂತಸವನ್ನು ತರುವಂಥದ್ದು. ಸದ್ಯ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ಮಹಾನಗರ ಪಾಲಿಕೆಯ ಸದಸ್ಯರ ಸದ್ಯದ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸೊ ಇದನ್ನು ಖಂಡಿಸ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನೇನಾದರೂ ಗೊತ್ತುವಳಿ ಸ್ವೀಕಾರ ಮಾಡದೇ ಇದ್ದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಅದರ ಜೊತೆಗೆ ಈಗೇನು ಮೇಯರ್ ಹಾಗೂ ಉಪಮೇಯರ್ ಕಾರುಗಳನ್ನು ಸರ್ಕಾರಿ ವಾಹನಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರಿ ಕಚೇರಿಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ತಕ್ಷಣದಿಂದ ಅದನ್ನು ಬಿಡಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ನಾವು ಅವರ ಮನೆಗೆ ಹೊಕ್ಕು ಪ್ರತಿಭಟನೆಯನ್ನು ಮಾಡ್ತೇವೆ, ಖಂಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು.